ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಬಂದು ಬೆಳಗಿನ ಜಾವ 5 ಗಂಟೆ ಆಗಿದೆ ಕಣ್ರಿ. ಇನ್ನು ನ್ಯಾಯವಾಗಿ ಬೆಳಕೆ ಆಗಿಲ್ಲ. ಈಗ ತಾನೇ ತೋಟಕ್ಕೆ ಬಂದೆ. ಏನು ದಬ್ಬಾಕಪ್ಪ ಇಷ್ಟೊತ್ತಿಗೆ ಬಂದಿದ್ಯಾ ವೆಂಕಟೇಶ್ ಅಂತ ನೀವು ಯಾರಾದರೂ ಕೇಳಿದ್ರೆ, ಏನಂದರೆ ಗೊಬ್ಬರ ಹಾಕೋಕ್ಕೆ ಬಂದಿದ್ದೀವಿ ಕಣ್ರಿ. ನಿನ್ನೆ ಸಂಜೆ ಬಂದು ಒಂದು ಅರ್ಧ ಲೋಡ್ ಖಾಲಿ ಮಾಡಿದರೆ ಕರೆಂಟು ಕೂಡ ಈಗ ಬಂದಿದೆ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು. ಅರ್ಧ ಲೋಡು ನೆನೆ ಸಂಜೆ ಖಾಲಿ ಮಾಡಾಕಿದ್ರಿ. ಇನ್ನೊಂದು ಅರ್ಧ ಲೋಡ್ ಇದೆ. ಈ ಅರ್ಧ ಲೋಡ್ನ ಎತ್ತಾಕಬೇಕು. ಮತ್ತು ಅಲ್ಲೊಂದು ಲೋಡ್ ಇದೆ. ಟೋಟಲಾಗಿ 1.5 ಲೋಡ್ ಖಾಲಿ ಮಾಡಬೇಕು. ಹಾಗಾಗಿ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ ಕಣ್ರಿ. ಕರೆಂಟು ಕೂಡ ಕೊಟ್ಟಿದ್ದಾರೆ. ಇವರು ರಾತ್ರಿ 2 ಗಂಟೆಗೆ ಬಂದಿರೋ ಕರೆಂಟು ಒಂದೇ ಸರಿ ಎಕ್ಸ್ಪ್ರೆಸ್ ಕೊಟ್ಬಿಡ್ತಾರೆ. ಓಕೆ, ಕರೆಂಟು ಕೂಡ ಬಂದಿದೆ. ಪ್ರೇಮಕ್ಕ ಎಲ್ಲಿದೆಯಾ? ಜಿಮ್ಮಿ ನೋಡಿ, ನಮ್ಮ ಜಿಮ್ಮಿ ಕೂಡ ಬಂದಿದ್ದಾನೆ. ಇವನು ಮನೆ ಹತ್ರ ಇದ್ದ. ಹಾಂ, ನಾನು ಒಬ್ಬನೇ ಅಲ್ಲ, ಜೊತೆಗೆ ನಮ್ಮ ಅಮ್ಮನೂ ಕೂಡ ಕರ್ಕೊಬಂದೆ. ಯಾಕಂದರೆ ಬಿಸಿಲೆಕ್ಕಿದ್ರೆ ಆಗಲ್ಲ ಕಣ್ರಿ. ಹಾಗಾಗಿ ಬೆಳಗ್ಗೆನೆ ಓಡಿ ಬಂದಿದ್ದೀವಿ. ಯಾರು ಕೂಡ ಏನೂ ಕಾಣಿಸ್ತಾ ಇಲ್ಲ. ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಸ್ವಲ್ಪ ಬೆಳಕಾಗಲಿ. ಬೆಳಗ್ಗೆ 5 ಗಂಟೆಗೆ ಬಂದಿರ್ತಿದ್ದು ಕೆಲಸ. ಸುಮಾರು ಅರ್ಧ ಲೋಡು ನೆನೆ ಸಂಜೆನೇ ಬಾಚ್ ಹಾಕಿದರೆ ಇನ್ನು 1.5 ಲೋಡ್ ಇತ್ತು. ಇನ್ನು ಬೆಳಗ್ಗೆ ಬಂದು 5 ಗಂಟೆಗೆ ಹಿಡಿದಿದ್ದು ಆಲ್ಮೋಸ್ಟ್ 8 ಗಂಟೆಗೆಲ್ಲ ಕೆಲಸ ಮುಗಿಸಿದ್ರಿ ಕಣ್ರಿ. ಇವಾಗ ತೋಟ ಎಲ್ಲ ನೋಡಿದ್ರು, ಎಲ್ಲಿ ನೋಡಿದ್ರು ಸಗಣಿ ಸಗಣಿ ಸಗಣಿ, ತಪ್ಪಿಗಳು ಇದ್ದಾವೆ. ಹೇಗಿದೆ ನೋಡಿ. ಇಲ್ಲಿ ಬಂದು ಬೆಳಗ್ಗೆ 5 ಗಂಟೆಗೆ ಹಿಡಿದಿದ್ದು. ಈ ಗುಡ್ಡೆನೂ ಖಾಲಿ ಆಯಿತು. ಆಗಲೇ ಒಂದು ಗುಡ್ಡೆ ತರಿಸಿದ್ನಲ್ಲ, ಆ ಗುಡ್ಡೆನೂ ಖಾಲಿ ಆಯಿತು. ಇವಾಗ ತೋಟದಲ್ಲಿ ಎಲ್ಲಿ ನೋಡಿದ್ರು ಸಗಣಿ 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 ಗುಣಿಗಳಲ್ಲಿ ಒಂದೊಂದು ಪೇಶನ್ನು ಈ ಥರ ತೋಟ ಎಲ್ಲ ಹಾಕಿದ್ದೀನಿ ಕಣ್ರಿ. ಇನ್ನು ಇದನ್ನು ನೆರಬೇಕು. ಅಂದರೆ ಗುಡ್ಡೆ ಗುಡ್ಡೆ ಬಿಟ್ಟಿದ್ದೀನಲ್ವ, ಗುಣಿ ಸುತ್ತೂರು ಕೂಡ ನೆರಬೇಕು. ಇವಾಗ ಆ ಕೆಲಸ ಮಾಡಬೇಕು. 8:45ಗೆಲ್ಲ ಆಲ್ಮೋಸ್ಟ್ 2 ಲೋಡ್ ಗೊಬ್ಬರ ಖಾಲಿ ಮಾಡಾಕಿದ್ರಿ. ಇವಾಗ ಈ ಥರ ಏನು ಒಂದೊಂದು ಗುಣಿನಲ್ಲಿ ಈ ಥರ ಗುಡ್ಡೆ ಗುಡ್ಡೆ ಇದ್ದಾವೆ. ಆ ಕಡೆ ಒಂದು ಸ್ವಲ್ಪ ಎಳಿಬೇಕು, ಈ ಕಡೆ ಒಂದು ಸ್ವಲ್ಪ ಎಳಿಬೇಕು. ಅದನ್ನು ಗೊಬ್ಬರ ನಿರ್ಬೋದು ಅಂತ ನಾವು ಕರಿತೀವಿ. ಮತ್ತು ಎಂಟಿಗೆ ಸಿಕ್ಕಿದ್ದು ಅದು ಕೂಡ ಕೈಯಲ್ಲಿ ಹಿಗ್ಸ್ಕೋಬೇಕು. ಈ ಕೆಲಸ ಇನ್ನು ಮಾಡಬೇಕು. ಓಕೆ, ಅಂತ ಇಂತೂ ಗೊಬ್ಬರ ಹಾಕಿ ಮುಗಿಸಿದ್ದಾಯ್ತು ಕಣ್ರಿ. ನಮ್ಮ ಜಿಮ್ಮಿ ಮೊನ್ನೆ ಹುಡುಗಿರಿಂದೆ ಹೋಗಿ ಕಾಲು ಕುಂಟ ಮಾಡ್ಕೊಂಬಂದವನೆ. ಇವಾಗ ಕುಂಟನಾಗ್ಬಿಟ್ಟವನೆ. ಹುಡುಗಿರಿಂದೆ ಹೋಗೋದೇನಕ್ಕೆ, ಈ ಥರ ಕುಂಟನಾಗೋದೇನಕ್ಕೆ? ಎದ್ರ ಮನೆ ಕುಂಟ ಅಂಟಿನ ಕರ್ಕೊಂಡು ಹೊಂಟ ಅಂದಂಗೆ ಅಲ್ವೇ? ಪ್ರೇಮಕ ಮಾವು ಎಲ್ಲಿದ್ಯಾ? ಬಾರ್ಲೆ, ಏನು ಹೋಗಲ್ಲೇ ಬಾರಲ್ಲಿ ಅಂತೀಯ? ಸ್ವಲ್ಪ ಮರ್ಯಾದೆ. ಹ್ಞೂ ಅನ್ನ. ಹೌದಾ? ಹೆಂಗೆ ಹೆಂಗೆ? ಅಷ್ಟೇ ಆಗ್ಲ, ಅದಕ್ಕಿಂತ ಜಾಸ್ತಿ ಹೋಗ್ಬೇಡ್ದು. ಟೇಪನ್ನ ಎತ್ಕೊಂಡು ಅಳಿಬೇಕಾ? ಏನೋ ಹಾಂ, ಆ ಉಂಟಿಗ್ಲಾದ್ರೆ ಇಕ್ಸು, ಇಲ್ಲ ಹಂಗೆ ಬಿಡು. ಏನು ಸಗಣಿ ಇಕ್ಸೋ? ಯಾಕೆ ಏನು ತಿಂದಿಲ್ಲ ಬೆಳಗ್ಗೆ? ಕಡಿದ್ರೆ ಊರ್ಗೆ ಹಾಕ್ತೀಯಾ? ಊರ್ಗಾಗಿ ಮಿಗಲ್ತೀಯಾ? ಜಾಸ್ತಿ ಅರಲ್ಬೇಡ, ಅಷ್ಟಾಗೇ ಇರಲಿ. ಅದೇನು ಮುಟ್ಲಾಬೇಡ ಅಂತ ಮುಟ್ತೀಯ? ಏನು ಸಗಣಿ ಮುಟ್ರೆ ಏನು ಸನ್ನಿ ಆತದ? ಮುಟ್ಟ ಇಕ್ಸ ಎಂಟಿಗಳನ್ನ. ಏನಂದರೆ ಮೆತ್ತಗಿರೋ ಇಕ್ಸ, ವರ್ಕಿ ಥರ ಇರೋ ಬಿಟ್ಬಿಡು. ನೀರು ಬಿಟ್ಟಾಗ ಅವೇ ಮೆತ್ತು ಬಿದ್ದು ಅವೇ ಕರ್ಕ್ಯಂತವೆ. ಅದಕ್ಕೆ ತಲೆ ಕೆಡಿಸ್ಕೊಬಿಡ. ಈ ಥರ ಇವಾಗ ಗೊಬ್ಬರ ನೆರಬೇಕು ಫ್ರೆಂಡ್ಸ್. ಏನಂದರೆ ಗುಡ್ಡಿಗಳು ಬಿಟ್ಟಿದ್ದೀರಲ್ವ, ಈ ಥರ ನೆರಬೇಕು. ಅಂದರೆ ನಾವು ಮಾತಾಡೋದು ಹಿಂಗೆ ಕಂಡ್ರೆ ತಮಾಷೆಗೆ ರೇಗಿಸ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆ ಥರ ನೆರ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಆ ಸಲ ಬಂದು ನಮ್ಮಮ್ಮ ಹಿಡಿದಿದ್ದಾರೆ, ಈ ಸಲ ಬಂದು ನಾನು ಹಿಡಿತೀನಿ. ಇನ್ನು ನಾನು ಕೂಡ ಗೊಬ್ಬರ ನೆರ್ಕೊಂಡು ಹೋಗೋಣ. ಗೊಬ್ಬರ ಒಂಟಾಕು ನೆರವಿದ್ದಾಯಿತು ಕಣ್ರಿ. ಹೀಗೆ ತೋಪ್ ಕಡೆ ಬಂದು ಒಂದು ಜ್ಞಾನ ಆಯಿತು. ಹಿಂದೆ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೆ, ಇಲ್ಲಿ ಒಂದು ಫಿಶಿಂಗ್ ಇದು ಮಾಡ್ತಾಯಿದ್ದಾರೆ ಅಂತ. ಅದು ಕಾರ್ಯ ಎಲ್ಲ ಆಯಿತು. ಆಲ್ಮೋಸ್ಟ್ ಟಾರ್ಪಲ್ ಹಾಕಿದ್ರು, ಇಟ್ಕೆ ಜೋಡಿಸಿದ್ರು, ಮತ್ತು ಅದ್ರ ಮೇಲೆ ಮಣ್ಣು ಹಾಕಿದ್ರು. ಅದೇ ನೀರು ಬಿಟ್ಟಿದ್ದಾರೋ ತುಂಬಿಸಿದಾರೋ ಅಥವಾ ಮಳೆ ನೀರು ತುಂಬ್ಕೊಂಡಿದೆಯೋ ಒಂದೂ ಗೊತ್ತಿಲ್ಲ. ಅದನ್ನು ನೋಡೋಣ ಅಂದ್ಬಿಟ್ಟು ಈಗ ತೋಪ್ ಕಡೆ ಹೋಗ್ತಾ ಇದ್ದೀನಿ. ಅದನ್ನು ಈಗ ನೋಡೋಣ ಅಂದ್ಬಿಟ್ಟು ತೋಪ್ ಕಡೆ ಹೋಗ್ತಾ ಇದ್ದೀನಿ ಕಣ್ರಿ.
ಬನ್ನಿ ಹೋಗಿ ನೋಡಿಕೊಂಡು ಬರೋಣ. ತುಂಬ ದಿನ ಆಯಿತು ಆಲ್ಮೋಸ್ಟ್ ನೋಡಿ, ಏನೊಂದು 6 ತಿಂಗಳಾಗೋಯ್ತು ನಾನು ಆ ಕಡೆ ಹೋಗಿ. ಇನ್ನೂ ಜಾಸ್ತಿನೇ ಆಗಿದೆ, ಒಂದು 7-8 ತಿಂಗಳಾಗೋಯ್ತು ಆ ಕಡೆ ಹೋಗಿ. ನಾನು ಇವತ್ತು ನೋಡ್ಕೊಬರೋಣ ಅಂತ ಈ ಕಾಲ್ದಾರಿನಲ್ಲಿ ಹೋಗ್ತಾಯಿದ್ದೀನಿ. ಮೊದಲು ಈ ಕಡೆ ಜಾಗ ಇತ್ತು, ಇವಾಗ ಸ್ಥಿತಿಯೆಲ್ಲ ಬೆಳೆದು ಜಾಗನೇ ಇಲ್ದಿರ ಆಗೈತೆ. ಇದು ಯಾವುದೋ ಕಾಲ್ದಾರಿ, ಇದು ಎಲ್ಲಿ ಗೊತ್ತೈತೋ ಗೊತ್ತಿಲ್ಲ ಆಲ್ಮೋಸ್ಟು. ಬನ್ನಿ ಹೋಗೋಣ. ಎಲ್ಲೆಲ್ಲಿ ಹೋಗ್ತೈತೋ ಗೊತ್ತಿಲ್ಲ, ದಾರಿಗೆ ಗೊತ್ತಿಲ್ದಿದ್ದ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಹಂಗಂತೇನಿಲ್ಲ, ಮುಂಚೆ ಇಲ್ಲೆಲ್ಲ ನಾವು ಹಸುಗಳು ಕುರಿಗಳು ಮೇಯಿಸ್ಕೊಂಡು ಆಟ ಆಡಿದ ಜಾಗಗಳಿವೆಲ್ಲ ಆಲ್ಮೋಸ್ಟ್. ಇವಾಗ ಈ ರೋಡಾಗಿ ಬಂದರೆ ಅವಾಗ ಓಡಾಡಿದ್ದು ಎಲ್ಲ ಜ್ಞಾನ ಬರುತ್ತೆ ಕಣ್ರಿ. ಬನ್ನಿ, ಅದೇನು ನೀರು ತುಂಬ್ಕೊಂಡಿದೆಯೋ ಬಿಟ್ಟಿದ್ದಾರೋ ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ, ನೋಡೋಣ. ಈ ಕಾಲ್ದಾರಿ ಎಲ್ಲಿಗೆ ಹೋಗ್ತೈತೋ ಗೊತ್ತಿಲ್ಲ ಆಲ್ಮೋಸ್ಟ್. ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಹುಷಾರಾಗಿ ನೋಡ್ಕೊಂಡು ಹೋಗೋದ್ರೆ ಬೆಸ್ಟು. ಯಾಕಂತ ಹೇಳಿದ್ರೆ ಬಿಸಿ ಅಲ್ವಾ, ಹುಳ ಹುಡ್ರಿಗಳು ಓಡಾಡೋದು ಜಾಸ್ತಿ, ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಬೋಟಿಂಗ್ ಫಿಶಿಂಗ್ ನಡ್ತಿದ್ದ ಜಾಗ ಆಲ್ಮೋಸ್ಟು ಅಂತ. ಯಾರೋ ಮೊನ್ನೆ ಹುಡುಗರು ಈಜು ಹೊಡಿತಾ ಇದ್ರು. ಇದೇನು ಮಳೆ ನೀರು ತುಂಬಿಸೋರೋ ಅಥವಾ ನೀರು ಬಿಟ್ಟಿದ್ದಾರೋ ಬೋರ್ವೆಲ್ ಇಲ್ಲಿಂದ ಗೊತ್ತಿಲ್ಲ. ಆಲ್ಮೋಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ಹೊಂಡ ನೀರು. ಸುಮಾರು ಇದರಲ್ಲಿ ಎಷ್ಟು ಲೋಡು ಬಿಟ್ಟಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಲೋಡು ಇದರಲ್ಲಿ ಹಾಕಿದ್ದಾರೆ. ಏನಪ್ಪ ಅಂದರೆ ಇಟ್ಕೆಗಳು, ಅಷ್ಟು ಇಟ್ಕೆಗಳು ಬಿಟ್ಟಿದ್ದಾರೆ ಇದರಲ್ಲಿ. ನೀರು ಬಿಟ್ಟಿದ್ದಾರೋ ಅಥವಾ ಮಳೆ ನೀರು ಒಂದು ಗೊತ್ತಿಲ್ಲ. ಇದು ಮಳೆ ನೀರು ತುಂಬ್ಕೊಂಡಿರ್ಬೇಕು ಅನಿಸುತ್ತಾ. ಇದೇನೋ ತಾವರೆ ಹೂವು ಬೀಜ ಹಾಕಿದ್ದೀವಿ, ತಾವರೆ ಹೂವು ಬರುತ್ತೆ, ಲೋಟಸ್ ಬರುತ್ತೆ ಅಂತ ಹೇಳಿದ್ರು. ಇದೇನೋ ಜಂಬು ಬೆಳ್ಕೊಂಡೈತೆ ಇಲ್ಲಿ, ಜಂಬು. ಪರವಾಗಿಲ್ಲ, ನೀರು ಅಷ್ಟು ತುಂಬ್ಕೊಂಡಿದ್ದೆ. ಇದೇನು ಮಳೆ ನೀರು ಅಥವಾ ಅವ್ರ ಬೋರ್ ನೀರೋ ಗೊತ್ತಿಲ್ಲ ಬಿಟ್ಟಿರೋದು. ಈ ಮಟ್ಟಕ್ಕೆ ನೀರು ತುಂಬ್ಕೊಂಡೈತೆ ಕಣ್ರಿ. ಈಗ ಬಂದು ಸಂಜೆ ಒಂದು 3 ಗಂಟೆ ಆಗಿದೆ ಕಣ್ರಿ. ಮತ್ತು ಗೊಬ್ಬರ ಹಾಳಾಗಿ ಬಂದಿದ್ದೀವಿ. ಬರೋವಾಗ ದ್ರಾಕ್ಷಿ ಬೇರೆ ಸಿಕ್ತು, ತಿನ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಲ್ವೇ. ಆಲ್ಮೋಸ್ಟ್ ನಮ್ಗೆ ದ್ರಾಕ್ಷಿ ಕಂಡ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಇದರಲ್ಲೇ ನಮ್ಮ ಚಪ್ಪರದಲ್ಲೇ ಏನಾನ ದ್ರಾಕ್ಷಿ ಇದ್ದಿದ್ರೆ ನಾವು ತಿನ್ನೋಕೆ ಆಸೆ ಪಡ್ತಾಯಿರಲಿಲ್ಲ. ಇವಾಗ ಉದಾಹರಣೆಗೆ ನಮ್ಮ ತೋಟದಲ್ಲಿ ತೊಂಡೆಕಾಯಿ ಇದೆ, ನಾವು ತಿನ್ನೋಕೆ ಆಸೆ ಆಗೋಲ್ಲ. ಬೇರೊಬ್ಬರ ತೋಟದಲ್ಲಿ ತೊಂಡೆಕಾಯಲ್ಲಿ ತಿನ್ನೋಕೆ ಸಿಕ್ಕಾಪಟ್ಟೆ ಆಸೆ ಆಗುತ್ತೆ. ಒಂದು ಟಾಕು ಗೊಬ್ಬರ ಹರಳಿದ್ರಿ. ಇವಾಗ ಈಟ್ ಹಾಕಿದೆ ಕಣ್ರಿ. ಈಟ್ ಹಾಕನ್ನ ಗೊಬ್ಬರ ಹರಳಬೇಕು. ನೆರವಾಗಿ ಬಂದಿದ್ದೀವಿ. ಈ ಸಲ ಬಂದು ನಾನು ನೆರಗ್ತಾ ಇದ್ದೀನಿ, ಆ ಸಲ ಬಂದು ನಮ್ಮಮ್ಮ ನೆರಗ್ತಾ ಇದ್ದಾರೆ. ಅಲ್ಲಿ ನೋಡ್ರಿ. ಇನ್ನು ಈ ಕೆಲಸ ಮುಗಿಸ್ಬಿಟ್ರೆ ಗೊಬ್ಬರ ಎಲ್ಲ ನೆರಗ್ಬಿಟ್ರೆ ಈ ಕೆಲಸ ಮುಗಿಯಿತು. ಅಲ್ಲ, ನೀನು ತಿನ್ಮಿಗ್ಲಿ ದ್ರಾಕ್ಷಿ ಕೊಟ್ಟೆ, ನಿಂಗೆ ಸಾಲ ಇರಲಿಲ್ಲ ಅಂದರೆ ನನಗೂ ಕೊಡ್ತಾರಿಲ್ಲ ಅಲ್ಗ. ಒಬ್ಬಳೆ ತಿಂತೆ ನೀನು ಗುಟಾನ್ ತಿಂದು ಬೆಟ್ಟನ ಎದುರು ನೋಡೋಳು ನೀನು. ಅಲ್ಲ, ಬೆಟ್ಟನ ತಿಂದು ಗುಟಾನ ಎದುರು ನೋಡೋಳು ನೀನು. ನೀನು ಕೊಟ್ಟೆ ತುಂಬಿದ್ರೆ ಮಾತ್ರ ಬೇರೆ ಬರ್ಕ, ನೀನು ಕೊಟ್ಟೆ ಹಸ್ದಿದ್ರೆ ಅದು ಇಲ್ಲ. ಬಲೆ ಆದೋಳು ನೀನು. ಅದೇನು ಮುಟ್ಲಾಬೇಡ ಅಂತ ಮುಟ್ತೀಯ. 2 ಕೈ ಗಿಸ್ಲೆ ಅಮ್ಮ. 7,000 ರೂಪಾಯಿ ಒಂದು ಲೋಡು ಗೊಬ್ಬರ ಬಂದು 5,000. ಈ ಕಡೆ ಆಳುಗಳಕ್ಕೆ, ಈ ಕಡೆ ಟ್ಯಾಕ್ಟ್ರಕ್ಕೆ 2,000. ಹೊಟ್ಟೆ ಉರಿತದೆ. ಒಂಚೂರು ಆಚೆಡೆ ಈ ಕಡೆ ಹೋಗ್ಬಾರ್ದು. ಬರೀ ತೊಂಡೆ ಗಿಡ ಮಾತ್ರ ತಿನ್ಬೇಕು. ಕಳೆ ಗಿಳೆ ಬಂದ್ರೂ ಅಷ್ಟೇ ಕ್ಲೀನಾಗಿ ಹೊಡೆದಾಕ್ಬೇಕು ನೋಡು, ಟೈಮ್ ಸರಿಯಾಗಿ. ಯಾಕಂದ್ರೆ 7,000 ರೂಪಾಯಿ ಬಂಡವಾಳ ಎಷ್ಟಿಂಡೈತಿ ಆ ಕಡೆ ತಸ್ನೇಮೆ ಊರಿಗೆ ಚಲೇದ. ನಿಷ್ಟೇನಪ್ಪ ಮಾಡೋಕ್ಕೆ ಬಂದಿದ್ದೀವಿ. ಗೊಬ್ಬರ ಎಲ್ಲ ನೆರಳಿದಾಯ್ತು ಕಣ್ರಿ. ಈಗ ನಿಷ್ಟೇನಪ್ಪ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ತೊಂಡೆಕಾಯಿ ಬಿಡ್ಸೋಕ್ಕೆ ಬಂದಿದ್ದೀವಿ. ಏನಂದರೆ 2 ದಿನ ಲೀವ್ ತಗೊಂಡು 2-3 ದಿನ ಲೀವ್ ತಗೊಂಡಿದ್ರಿ ಕಾಯಿ ಬಿಡಿಸೋದು. ಬ್ರೇಕ್ ಮಾಡಿದರೆ ಯಾಕಪ್ಪ ಅಂತ ಕೇಳಿದ್ರೆ, ಗೊಬ್ಬರ ಓಡಿಸಿ 1 ವಾರ ಆದರೂ ಕೂಡ ಅದನ್ನು ಎತ್ತಿ ಗುಣಿಗಳಲ್ಲಿ ಹಾಕೋಕ್ಕೆ ಟೈಮೇ ಸಿಗಲಿಲ್ಲ. ಅದರಲ್ಲಿ ಕಳೆ ಬೇರೆ ಬೆಳೆದಿತ್ತಲ್ವ, ಆ ಒಂದು ಕಳೆ ಎಲ್ಲ ಹೊರ್ಕೊಂಡು ಗೊಬ್ಬರ ಹಾಕಿ ಬರೋಸಕ್ಕೆ ಸುಮಾರು ಒಂದು 3 ದಿನ ಆಯಿತು.
3 ದಿನ ತಡ ಆಯಿತು. ಓಕೆ, ಇನ್ನು ಕೆಳಗಿನ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಕಾಯಿ ಬಿಡಿಸ್ಕೊ, ಡ್ರಿಪ್ಪಲ್ಲಿ ಬೇಸಾಯ ಬಿಟ್ಕೊ, ಔಷಧಿ ಹೊಡ್ಕೊ, ಇಷ್ಟೇ ಕಣ್ರಿ ಕೆಲಸ ಇಲ್ಲಿಂದ ಆಚೆ. ಈ ಸಲ ಬಂದು ನಾನು ಬಿಡಿಸ್ತಾ ಇದ್ದೀನಿ, ಆ ಕಡೆ ಬಂದು ನಮ್ಮ ಅಮ್ಮ ಬಿಡಿಸ್ತಾ ಇದ್ದಾರೆ. ಆ ಕಡೆ ಅದು ಬಂದು ನಮ್ಮ ಅಮ್ಮನ ವೇಷನ, ಇದು ಬಂದು ನನ್ನ ವೇಷನ ಕಣ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ ಕಣ್ರಿ. ಸಮಯ ಬಂದು 6 ಗಂಟೆ ಆಗಿದೆ. 6:30 6:45ವರೆಗೂ ಕಾಯಿ ಬಿಡಿಸ್ತಾ ಇದ್ರಿ. ಆದರೆ ಏನು ಮಾಡೋದು, ಇವತ್ತು ಗೊಬ್ಬರ ಹಾಕಿ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ತಿಕ್ಕ ಹರಿದು ಊರು ಬಾಕ್ಲಾಗಿದೆ. ಹಾಗಾಗಿ ಸ್ವಲ್ಪ ಬೇಗನೆ ಮನೆ ಕಡೆ ಹೊರಡ್ತಾ ಇದ್ದೀವಿ. ಅಂದರೆ ಇವತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಕಷ್ಟ, ಅಂದರೆ ಕಷ್ಟ ಏನಿರಲಿಲ್ಲ, ಈಸಿನೇ ಇತ್ತು, ಪರವಾಗಿಲ್ಲ. ಬರೀ ಗೊಬ್ಬರನೇ, ಮಣ್ಣಿದ್ರೇ ಜಾಸ್ತಿ ತೂಕ ಹೊರೋಕ್ಕಾಗೋದಿಲ್ಲ. ಬರೀ ಗೊಬ್ಬರ ಇರಲಿ, ಬರೀ ಸಗಣಿ ಇರಲಿ, ಕುರಿ ಪಿಚ್ಕೆ ಇರಲಿ, ಇವೆಲ್ಲ ಹೊರ್ಬೋದು. ಆದರೆ ಅದರಲ್ಲಿ ಯಾವಾಗ ಈ ದುಡ್ಡನ್ನ ಆಸೆಗೆ ಕೆಲವೊಬ್ರು ಏನು ಮಾಡ್ತಾರೆ, ಈ ಕೆರೆ ಮಣ್ಣು ಓಡಿಸೋದು. ಕೆರೆ ಮಣ್ಣು ಅಂದರೆ ಜೇಡಿ ಮಣ್ಣು, ಕರೆ ಮಣ್ಣು ಇರುತ್ತಲ್ಲ, ಅದನ್ನು ಹಾಕೋದು. ಅದ್ರ ಜೊತೆಗೆ ಈ ಪಕ್ಕದಾಗ ಯಾವ್ದಾನ ತಿಪ್ಪೆ ಪಕ್ಕದಲ್ಲಿ ಯಾವ್ದಾನ ಮೋರಿಗಳಿದ್ರೆ ಆ ಮೋರಿಯನ್ನು ಕ್ಲೀನ್ ಮಾಡಿದಾಗ ಆ ಮಣ್ಣುಗಳು ಹಾಕೋದು. ಮತ್ತು ಮಣ್ಣುಗಳು ಗೀಚಿ ಹಾಕೋದು. ಆ ಥರ ಮಾಡಿ ಮಣ್ಣು ಮತ್ತು ಗೊಬ್ಬರ ಎರಡು ಮಿಕ್ಸಿಂಗ್ ಆಗಿದೆ ಅಂದರೆ ಅವಾಗ ಸಿಕ್ಕಾಪಟ್ಟೆ ತೂಕ ಹೊರೋಕ್ಕಾಗೋದಿಲ್ಲ. ಅದೇ ಬೇರೆ ಗೊಬ್ಬರ ಇರಲಿ, ಎಷ್ಟು ಬೇಕಾದ್ರೂ ಹೊರ್ಬೋದು. ಇವತ್ತು ಓಡಾಡಿದ್ದು ಸಿಕ್ಕಾಪಟ್ಟೆ ಒಂದು ಟಯರ್ಡ್ ಆಗಿದೆ. ಹಾಗಾಗಿ ಸ್ವಲ್ಪ ಮನೆ ಕಡೆ ಇವತ್ತು ಬೇಗ ಒಂದು ಅರ್ಧ ಗಂಟೆ ಮುಂಚೆ ಹೋಗ್ತಾ ಇದ್ದೀವಿ ಕಣ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನೀವು ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತು ನಾನು ನಾಳೆ ನಿಮ್ಗೆ ನಾನು ಸಿಗ್ತೀನಿ.